ಗ್ಯಾಂಗ್ನ ಬುಡಕ್ಕೆ ಬಿಸಿನೀರನ್ನ ಎಸ್ಐಟಿ ಟೀಮ್ ಬಿಟ್ಟಿದೆ. ಇದರ ಬೆನ್ನಲ್ಲೇ ಈಗ ಒಬ್ಬೊಬ್ಬರೇ ಒಂದೊಂದೇ ಆಟಗಳನ್ನ ಶುರು ಹಚ್ಕೊಂಡಿದ್ದಾರೆ. ಇದೀಗ ಗಿರೀಶ್ ಮಠಣ್ಣವರ್ ನನ್ನನ್ನ ವಿಚಾರಣೆಗೆ ಕರೀರಿ ಅಂತ ಇಮೇಲ್ ಮಾಡಿದ್ದಾರೆ ಎಸ್ಐಟಿ ತಂಡಕ್ಕೆ. ಬುಡೆ ಗ್ಯಾಂಗ್ ಬುಡಕ್ಕೆ ಬಿಸಿನೀರನ್ನ ಎಸ್ಐಟಿ ಬಿಟ್ಟಿದ್ದು ವಿಚಾರಣೆಗೆ ಕರೆಯುವಂತೆ ಎಸ್ಐಟಿಗೆ ಗಿರೀಶ್ ಮಟ್ಟಣ್ಣನವರ್ ಮನವಿ ಮಾಡಿಕೊಂಡಿದ್ದಾರೆ. ಇಮೇಲ್ ಮೂಲಕವಾಗಿ ತಮ್ಮ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಚಾರಣೆಗೆ ನನ್ನನ್ನು ಆಹ್ವಾನಿಸಿ, ನನ್ನ ಬಳಿ ಸಾಕಷ್ಟು ದಾಖಲೆಗಳಿವೆ, ಅವೆಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ. ನನ್ನ ಕರೆದ್ರೆ ಬಂದು ದಾಖಲೆ ಸಮೇತವಾಗಿ ಎಲ್ಲ ವಿವರಣೆಯನ್ನ ಕೊಡ್ತೀನಿ ಅಂತ ಎಸ್ಐಟಿಗೆ ಈ ಮೂಲಕವಾಗಿ ಮನವಿಯನ್ನ ಮಾಡಿದ್ದಾರೆ ಗಿರೀಶ್ ಮಠಣ್ಣನವರ್. ಸಾಕಷ್ಟು ಮಾಹಿತಿ ದಾಖಲೆಗಳಿವೆ, ಅದನ್ನ ಎಸ್ಐಟಿಗೆ ನೀಡಲು ನಾನು ಸಿದ್ಧನಿದ್ದೀನಿ. ನನ್ನನ್ನ ಕರೆದ್ರೆ ಬರ್ತೀನಿ ಅಂತ ಈ ಪ್ರಕರಣದಲ್ಲಿ ತನ್ನನ್ನು ಕೂಡ ಕರೀರಿ, ನನ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸಿ, ನನ್ನ ಬಳಿ ಇರ್ತಕ್ಕಂಥ ಸಾಕ್ಷ್ಯಗಳನ್ನ ಕೊಡ್ತೀನಿ, ಆ ಮೂಲಕವಾಗಿ ತನಿಖೆಗೆ ಸಹಕಾರವನ್ನ ಕೊಡ್ತೀನಿ ಅನ್ನೋದು ಅವರ ಒಂದು ಮಾತು. ಆದರೆ ಎಸ್ಐಟಿ ಯಾರನ್ನ ಕರಿಬೇಕು, ಯಾವಾಗ ಕರಿಬೇಕು, ಅದೆಲ್ಲ ನಿಮ್ಮ ಡೈರೆಕ್ಷನ್ ಅಂತೆ ಆಗಲ್ಲ. ಇಲ್ಲಿವರೆಗೂ ಮಾಡಿದ್ರಿ ಆ ನಾಟಕಗಳನ್ನ, ಈಗ ಬಂದ್ ಮಾಡಿ. ಹಂತ ಹಂತವಾಗಿ ಯಾರ್ಯಾರನ್ನ ಯಾವಾಗ ಕರಿಬೇಕು ಅನ್ನೋದು ಅವ್ರಿಗೂ ಗೊತ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಮೊದಲು ತಿಮರೋಡಿ ಬಂಧನ ಆದಾಗ ನನ್ನನ್ನು ಬಂಧನಕ್ಕೊಳಪಡಿಸಿ ಅಂತ ಹೋಗಿ ಡ್ರಾಮಾ ಮಾಡೋದು, ಈಗ ನನ್ನನ್ನು ಕೂಡ ವಿಚಾರಣೆಗೆ ಹಾಜರುಪಡಿಸಿ ನನ್ನ ಬಳಿ ದಾಖಲೆ ಇದೆ ಅಂತ ಮಗದೊಂದು ಡ್ರಾಮಾ. ಏನ್ ಮಾಡ್ತಾ ಇದ್ದಾರೆ ಗಿರೀಶ್ ಮಠಣ್ಣನವರು? ಯಾಕೆ ಬೇಕಿದೆಲ್ಲ? ಜೊತೆ ನೋಡ್ಕೊಂಡ್ರೆ ಇಡೀ ಪ್ರಕರಣದಲ್ಲಿ ಹೋರಾಟದ ಭಾಗವಾಗಿ ಗಿರೀಶ್ ಮಠಣ್ಣವರು ಕೂಡ ಭಾಗವಹಿಸಿದ್ರು. ತದನಂತರದಲ್ಲಿ ಎಲ್ಲ ಬೆಳವಣಿಗೆಗಳ ಹಂತದಲ್ಲಿ ಇಲ್ಲ ಒಂದ್ ಕಡೆ ತಿಮರೋಡಿ ಅವರ ಹೆಸರು, ಗಿರೀಶ್ ಮಠಣ್ಣ ಹೆಸರು ಮತ್ತು ಜಯಂತ್ ಹೆಸರು ಕೂಡ ಕೇಳಿ ಬಂತು. ಅಂದ್ರೆ ಇದರ ಹಿಂದೆ ಇವರೆಲ್ಲ ಇದ್ರು ಅಂತ. ಆದ್ರೆ ಈಗ ನಿನ್ನೆ ಸಂಜೆ ಸುಮಾರಿಗೆ ತಾವೇ ಅಧಿಕೃತವಾಗಿ ಇಮೇಲ್ ಸಂದೇಶವನ್ನು ಕಳಿಸಿದೀವಿ ಅನ್ನುವಂಥದ್ದು ಅದಕ್ಕೆ ಎಸ್ಐಟಿಗೆ. ಅಂದ್ರೆ ನನ್ನನ್ನು ಕೂಡ ವಿಚಾರಣೆಗೆ ನೀವು ಕರೀರಿ, ನನ್ನ ಬಳಿ ಸಾಕಷ್ಟು ದಾಖಲೆಗಳು ಸಾಕ್ಷ್ಯಗಳು ಇದಾವೆ, ಅದನ್ನ ನಿಮ್ಮ ಮುಂದೆ ಇಡ್ತೀನಿ ಅನ್ನುವಂಥದ್ದು. ಹಾಗಾಗಿ ಈಗ ಎಸ್ಐಟಿಗೆ ಅವ್ರು ಹೇಳಿದ ಕೂಡಲೇ ಎಸ್ಐಟಿ ಅವರು ಕರೀತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಚಾರಣೆಯ ಭಾಗವಾಗಿ ಏನಾದರೂ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾಗ್ತಾ ಹೋದ್ರೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಕರಿಬಹುದು. ಯಾಕಂದ್ರೆ ಇವತ್ತು ಕೂಡ ಸೌಜನ್ಯ ಅವರ ಕುಟುಂಬದವರು ಕೂಡ ಬಂದು ಭೇಟಿ ಮಾಡೋ ಪ್ರಯತ್ನ ಮಾಡಿದಾಗ ನಿಮಗೆ ಅನುಮತಿ ಇಲ್ಲದ ಕಾರಣ ನಿಮಗೆ ಪ್ರವೇಶ ಇಲ್ಲ ಎಸ್ಐಟಿ ಒಳಗಡೆ ಅಂತ ಹೇಳಿ ಕಳಿಸಲಾಗಿದೆ. ಅದೇ ರೀತಿಯಲ್ಲಿ ಏಕಾಏಕಿಯಾಗಿ ಯಾರೋ ಬಂದು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೊಸೀಜರ್ ಪ್ರಕಾರ ಅನುಮತಿ ಪಡೆದು ಬರಬೇಕು, ಇಲ್ಲಾಂದ್ರೆ ಎಸ್ಐಟಿ ಅವರಿಗೆ ಕನ್ವಿನ್ಸ್ ಆಗಬೇಕು. ಕನ್ವಿನ್ಸ್ ಆಗಿ ಇವರ ಪಾತ್ರ ಇದೆ ಅಥವಾ ಇದರಲ್ಲಿ ಇವರು ಹೇಳುವಂತ ವಿಚಾರಗಳು ಇದಾವೆ, ದಾಖಲಾತಿಗಳು ಇರಬಹುದು ಅನ್ನೋಂಥ ಕನ್ವಿನ್ಸ್ ಆದ್ರೆ ಅದರ ಮೇಲೆ ಬಹುಶಃ ಅವರು ಅಗತ್ಯ ಇದ್ರೆ ಕರೆಯುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಗಿರೀಶ್ ಮಠಣ್ಣ ಅವರಿಗೆ ಇಮೇಲ್ ಕಳಿಸಿದ ಮೂಲಕ ತಕ್ಷಣಕ್ಕೆ ಅವ್ರನ್ನ ಕರೀತಾರೆ, ಕೇವಲ ಅದನ್ನ ಆಧರಿಸಿ ಕರೀತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ತಮ್ಮ ಪ್ರಯತ್ನವನ್ನ ಗಿರೀಶ್ ಮಠಣ್ಣ ಮಾಡದಂತೆ ಕಾಣಿಸ್ತಾ ಇದೆ. ದಿವ್ಯ ಜೊತೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ.